ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ, ಕನಿಷ್ಠ 31 ಮಂದಿ ಮೃತ್ಯು, 149 ಜನರಿಗೆ ಗಾಯ. ಹೌದು, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ನಡೆಸಿರುವಂತಹ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ 31 ಜನರು ಮೃತಪಟ್ಟಿದ್ದಾರೆ ಮತ್ತು 149 ಜನರು ಗಾಯಗೊಂಡಿದ್ದಾರೆ ಅಂತ ಹೇಳಿ ಲೆಬನಾನ್ ಆರೋಗ್ಯ ಸಚಿವಾಲಯ ತಿಳಿಸಿರುವ ಬಗ್ಗೆ ಈಗಾಗಲೇ ವರದಿಗಳು ಲಭ್ಯವಾಗಿದೆ. ಲೆಬನಾನ್ನ ರಾಷ್ಟ್ರೀಯ ಸುದ್ದಿ ಸಂಸ್ಥೆಯ ಪ್ರಕಾರವಾಗಿ ಬೈರುತ್ನ ದಕ್ಷಿಣ ಉಪನಗರದ ಮೇಲೆ ಇಸ್ರೇಲ್ ನಡೆಸಿರುವಂತಹ ದಾಳಿಯಲ್ಲಿ ಈಗಾಗಲೇ 20 ಜನರು ಮೃತಪಟ್ಟಿದ್ದು 91 ಮಂದಿ ಗಾಯಗೊಂಡಿದ್ದಾರೆ. ಲೆಬನಾನ್ ದೇಶದ ದಕ್ಷಿಣದಲ್ಲಿ 11 ಜನರು ಮೃತಪಟ್ಟಿದ್ದಾರೆ ಮತ್ತು 58 ಜನರು ಗಾಯಗೊಂಡಿದ್ದಾರೆ. ಉತ್ತರ ಇಸ್ರೇಲ್ ಮೇಲೆ ರಾಕೆಟ್ ದಾಳಿಯ ನಂತರ ಹಿಜ್ಬುಲ್ಲಾ ಮೇಲೆ ದಾಳಿ ಮಾಡುತ್ತಿರುವುದಾಗಿ ಇಸ್ರೇಲ್ ಸೇನೆ ಹೇಳಿರುವಂಥದ್ದು. ಬಿಂಟ್ ಜೆಬೈಲ್ ಪಟ್ಟಣ ಸೇರಿದ ಹಾಗೆ ದಕ್ಷಿಣ ಲೆಬನಾನ್ನ 53 ಹಳ್ಳಿಗಳು ಮತ್ತು ಪಟ್ಟಣಗಳ ಜನರಿಗೆ ಬಲವಂತವಾಗಿ ಸ್ಥಳಾಂತರಗೊಳ್ಳುವಂತೆ ಇಸ್ರೇಲ್ ಮಿಲಿಟರಿ ಆದೇಶವನ್ನ ಹೊರಡಿಸಿದೆ. ಇಸ್ರೇಲ್ ದಾಳಿಯ ನಂತರ ನಿವಾಸಿಗಳು ಲೆಬನಾನ್ ರಾಜಧಾನಿ ಬೂರೈತ್ನಿಂದ ಪಲಾಯನ ಮಾಡ್ತಾ ಇರೋದ್ರಿಂದಾಗಿ ಭಾರಿ ಜನದಟ್ಟಣೆ ಕಂಡು ಬಂದಿದೆ ಅನ್ನುವಂತಹ ವರದಿಗಳು ಲಭ್ಯವಾಗಿದೆ. ಒಟ್ಟಾರೆಯಾಗಿ ದೇಶಗಳ ನಡುವೆ ನಡೀತಾ ಇರುವಂತಹ ಈ ಒಂದು ಮಹಾಯುದ್ಧದಿಂದಾಗಿ ಸಾಕಷ್ಟು ತೊಂದರೆಗಳಂತೂ ಆಗ್ತಾ ಇರುವಂತದ್ದು ನಿಜ. ಜೊತೆಗೆ ಸಾಕಷ್ಟು ಜನ ಅಮಾಯಕರುಗಳು ಕೂಡ ತಮ್ಮ ಪ್ರಾಣವನ್ನ ಬಲಿ ಕೊಡ್ತಾ ಇದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.